ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ರೆಸಿಪಿ. ನಾನಿಲ್ಲಿ ಫಾಲೋ ಮಾಡ್ತಿರೋ ಎಲ್ಲ ಸ್ಟೆಪ್ಸು ನೀವು ಫಾಲೋ ಮಾಡಿದ್ರೆ ಎಗ್ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮುಂಚೆ ಯಾವಾಗಲೂ ಈ ಥರ ಎಗ್ ಬಿರಿಯಾನಿ ಟ್ರೈ ಮಾಡೇ ಇರಲ್ಲ. ನಾನು ತೋರಿಸೋ ಸ್ಟೆಪ್ಸ್ನ ನೀಟಾಗಿ ಫಾಲೋ ಮಾಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಮೊದಲಿಗೆ ಮೊಟ್ಟೆನ ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ಳಿ. ಮೊಟ್ಟೆ ಬಾಯ್ಲ್ ಆಗೋ ಅಷ್ಟರಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ನೀಟಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಇದನ್ನು ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ನಂತರ ಒಂದು ಪ್ಯಾನಿಗೆ ಎಣ್ಣೆ, ಅರಿಶಿಣ, ಉಪ್ಪು, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ. ನಾನಿಲ್ಲಿ ತೋರಿಸ್ತಿರೋ ಸ್ಟೆಪ್ಸ್ ಎಲ್ಲ ನೀಟಾಗಿ ಫಾಲೋ ಮಾಡಿ, ಯಾಕಂದರೆ ಒಂದೊಂದು ಚಿಕ್ಕ ಸ್ಟೆಪ್ಪು ಕೂಡ ಟೇಸ್ಟ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುತ್ತೆ. ಸೊ ನೀವು ನಾನು ತೋರಿಸೋ ಸ್ಟೆಪ್ಸನ್ನೆಲ್ಲ ನೀಟಾಗಿ ಫಾಲೋ ಮಾಡಿದರೆ ಎಗ್ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೇಮ್ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಬರುತ್ತೆ ಆ ಥರ ಬರುತ್ತೆ. ಈ ಎಲ್ಲ ಮಸಾಲೆನ ಹಾಕ್ಕೊಂಡು 10 to 15 ಸೆಕೆಂಡ್ಸ್ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿ. ನಂತರ ನಾವು ಬೇಯಿಸಿರೋ ಮೊಟ್ಟೆನ ಸಿಪ್ಪೆ ತೆಗೆದು ಅದನ್ನು ಇದಕ್ಕೆ ಹಾಕ್ಕೊಂಡು ಈ ಮಸಾಲೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಿಂದ ಮೊಟ್ಟೆಗೆ ನೀಟಾಗಿ ಮಸಾಲೆ ಹಿಡಿಯುತ್ತೆ. ನಾನು ಮೊಟ್ಟೆನ ಸ್ವಲ್ಪ ಕಟ್ ಕೂಡ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ ಔಟರ್ ಲೇಯರ್ ಆಫ್ ಎಗ್ನ ಸ್ಲೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಎಗ್ಗಿಗೆ ಮಸಾಲೆ ಕೂಡ ನೀಟಾಗಿ ಅಂಟ್ಕೊಳ್ಳುತ್ತೆ. ಈ ಥರ ನಾವು ಬೇಯಿಸಿರೋ ಮೊಟ್ಟೆನ ಹಾಕ್ಕೊಂಡು ಅದನ್ನು 2 ಮಿನಿಟ್ಸ್ ಈ ಮಸಾಲೆಯಲ್ಲಿ ಫ್ರೈ ಮಾಡೋಣ. ಈ ಥರ 2 ಮಿನಿಟ್ಸ್ ಫ್ರೈ ಆದಮೇಲೆ ಮೊಟ್ಟೆನ ಸೈಡಿಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಅಕ್ಕಿನ ತೊಳ್ಕೊಂಡು ಅದನ್ನು ನೆನೆಯೋಕ್ಕೆ ಹಾಕಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಅಕ್ಕಿನ ನೀವು ತೊಗೋಬೋದು. ನಂತರ ಒಂದು ಕುಕ್ಕರ್ ತೊಗೊಳ್ಳಿ. ಇದಕ್ಕೆ ಎಣ್ಣೆ ಮತ್ತು ಎಲ್ಲ ಪಲಾವ್ ಮಸಾಲೆ, ನಾವು ಪಲಾವಿಗೆ ಯಾವ್ಯಾವ ಮಸಾಲೆ ಬಳಸ್ತೀವಿ ಆ ಮಸಾಲೆನ ಹಾಕೋಬೋದು. ಪಲಾವ್ ಎಲೆ, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ ಈ ಎಲ್ಲ ಮಸಾಲೆನ ಹಾಕ್ಕೊಂಡು 10 to 15 ಸೆಕೆಂಡ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡಿ. ನೀವು ಈ ಎಲ್ಲ ಮಸಾಲೆನ ಕಮ್ಮಿನೇ ಹಾಕೋಬೋದು, ಯಾಕಂದರೆ ಇದು ಮನೇಲಿ ಮಾಡ್ತಿರೋದ್ರಿಂದ ತುಂಬ ಮಸಾಲ ಇಷ್ಟ ಆಗ್ದಲೇ ಇರೋರು ಕಮ್ಮಿ ಮಸಾಲೆನ ಹಾಕೋಬೋದು. ಇದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಅರಿಶಿಣ ಹಾಕಿ ಫ್ರೈ ಆಗೋದಕ್ಕೆ ಬಿಡಿ. ಈರುಳ್ಳಿ ಫ್ರೈ ಆಗೋ ತನಕ ನೀವು ಸೈಡಲ್ಲಿ 1 ಕಪ್ ಮೊಸರು, ಇದಕ್ಕೆ ಖಾರ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಪುಡಿಯನ್ನು ಹಾಕೋಬೋದು, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಎಷ್ಟು ಖಾರ ಬೇಕು ಎಷ್ಟು ಉಪ್ಪು ಬೇಕು ಅದನ್ನು ಈ ಮೊಸರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಚಾಟ್ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ನೀವು ಹಾಕೋಬೋದು, ಇಲ್ಲಾಂದರೆ ಚಾಟ್ ಪೌಡರ್ನ ನೀವು ಸ್ಕಿಪ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ನಂತರ ಈರುಳ್ಳಿ ಫ್ರೈ ಆದ ಮೇಲೆ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಖಾರ ಪುಡಿ, ನಾವು ಆಲ್ರೆಡಿ ಮೊಸರಲ್ಲಿ ಖಾರ ಪುಡಿ ಹಾಕಿದ್ದೀವಿ, ಸೊ ಇಲ್ಲಿ ಮಸಾಲೆಗೋಸ್ಕರ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ. ಉಪ್ಪು ಹಾಗೂ ಧನಿಯಾ ಪುಡಿನ ಹಾಕ್ಕೊಳ್ಳಿ. ಈ ಮಸಾಲ ನೀಟಾಗಿ ಫ್ರೈ ಆದ ನಂತರ ನಾವು ಮಾಡ್ಕೊಂಡಿರುವಂಥ ಮೊಸರು ಮಿಶ್ರಣವನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮೊಸರು ಹಾಕಿದ ನಂತರ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಈ ಮೊಸರು ಮಿಶ್ರಣ ನಮ್ಮ ಮಸಾಲೆ ಜೊತೆ ಅಥವಾ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಕುಕ್ ಮಾಡಿ. ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ನಾವು ನೆನೆಹಾಕಿರೋಂಥ ಅಕ್ಕಿನ ಹಾಕಿದ ನಂತರ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 3 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಕುದ್ದ ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆ ಹಾಕೋಬೋದು. ಬೇಯಿಸಿರುವಂಥ ಮೊಟ್ಟೆ ಹಾಕ್ಕೊಂಡು ಇದಕ್ಕೆ ನಾವು ಲಾಸ್ಟಲ್ಲಿ
ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕಿ ನಾವು ಫ್ರೈ ಮಾಡ್ಕೊಂಡಿರೋಂಥ ಆನಿಯನ್ ಸ್ಟಾರ್ಟಿಂಗಲ್ಲೇ ಗೋಲ್ಡನ್ ಬ್ರೌನ್ ಬರೋ ಥರ ಆನಿಯನ್ನ ಫ್ರೈ ಮಾಡ್ಕೊಂಡಿದ್ವಿ. ಸೊ ಅದನ್ನು ಇದ್ರ ಮೇಲೆ ಹಾಕಿ ನಾವು ಕುಕ್ಕರ್ನ ಕ್ಲೋಸ್ ಮಾಡ್ಬೋದು. ನಾನಿಲ್ಲಿ ತೋರಿಸ್ತಿರೋ ಎಲ್ಲ ಸ್ಟೆಪ್ಸ್ನೂ ನೀಟಾಗಿ ಫಾಲೋ ಮಾಡಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ನೀವೇ ಇದ್ರ ಟೇಸ್ಟ್ನ ಟ್ರೈ ಮಾಡಿ ಸಿಕ್ಕಾಬಟ್ಟೆ ಇಷ್ಟಪಡ್ತೀರಾ. ನಾನಿಲ್ಲಿ ಲಾಸ್ಟಿಗೆ 1 ಸ್ಪೂನ್ ತುಪ್ಪನೂ ಹಾಕೋತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಕುಕ್ಕರ್ನ ಕೂರಿಸಿದ ನಂತರ 3 ವಿಷಲ್ ಆಗೋವರೆಗೂ ಕೂಗಿಸಿ. ವಿಷಲು ಕೂಡ ನಿಮಗೆ ನಿಮ್ಮ ರೈಸ್ ಮೇಲೆ ಡಿಪೆಂಡು. ನಿಮಗೆ ಎಷ್ಟು ವಿಷಲ್ ಬೇಕೋ ಅಷ್ಟನ್ನು ಹಾಕಿ ಕೂಗಿಸಿ. ನೀವು ನೋಡ್ಬೋದು ಈ ಎಗ್ ಬಿರಿಯಾನಿ ನಾನು ಎಲ್ಲ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯನ್ನ ಯೂಸ್ ಮಾಡಿರೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇದೇ ಥರ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮನೇಲಿ ಎಲ್ರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.